ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಏನಿವತ್ತು ಜ್ಯೋತಿ ಎಲ್ಲೋ ರೆಡಿಯಾಗಿ ಹೋಗ್ತಾ ಇದ್ದಾರಲ್ಲ ಅಂತ. ಹೌದು, ನಾನು ಇವತ್ತು ಹುಣಸೂರಿಗೆ ಹೋಗ್ತಾ ಇದ್ದೀವಿ. ಹುಣಸೂರಿನಲ್ಲಿ ಕೃಷ್ಣ ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಹುಣಸೂರಿಗೆ ಹೋಗ್ಬೇಕಲ್ಲ, ಸೊ ಹಾಗಾಗಿ ನಮ್ಮ ಊರಿಗೆ ಹೋಗಿ ಅಲ್ಲಿಂದ ಹುಣಸೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಲ್ಲೂ ನಮ್ಮ ಅಮ್ಮನ ನೋಡಿಕೊಂಡು ಹಾಗೆ ಪಕ್ಕನೇ ನಮ್ಮ ಅಕ್ಕನೂರು, ಸೊ ಅಕ್ಕನೂ ಮಾತಾಡಿಸ್ಕೊಂಡು ಆಮೇಲೆ ಹುಣಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಬಟ್ ಕೃಷ್ಣ ಅವರು ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಡೈರೆಕ್ಟು ಹುಣಸೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆನ್ ದ ವೇ ಬರ್ತಾ ನಮ್ಮ ಜೊತೆ ಜ್ಯೋತಿ ಅಕ್ಕನೂ ಸಹ ಬಂದಿದ್ದರು. ಮನೆ ಗೃಹ ಪ್ರವೇಶಕ್ಕೆ ಬಂದಾದ್ಮೇಲೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ಭಗವಂತನಿಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಫ್ರೆಂಡ್ಗೆ ವಿಶ್ ಮಾಡಿ ಅಲ್ಲೇ ಊಟನೂ ಸಹ ಇತ್ತು. ಊಟ ಎಲ್ಲ ಮಾಡಿಕೊಂಡು ಇನ್ನು ಫ್ರೆಂಡ್ ಮನೆ ಗೃಹ ಪ್ರವೇಶ ಅಂದಮೇಲೆ ಕೃಷ್ಣ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ, ಸೊ ಎಲ್ಲರೂ ಸಹ ಬಂದಿದ್ರು. ಅವ್ರ ಜೊತೆ ಎಲ್ಲ ಕೃಷ್ಣ ಅವರು ಮಾತಾಡ್ಕೊಂಡು ನಾವು ಸಹ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅಲ್ಲೇನೆ ಪಕ್ಕದಲ್ಲೇನೆ ಕಿಂಗ್ ಕಾಫಿ ಇತ್ತು. ಸೊ ಎಲ್ಲರೂ ಸಹ ಒಂದೊಳ್ಳೆ ಕಾಫಿ ಕುಡಿದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೆಫೆಗೆ ಬಂದಿದ್ದೀವಿ. ನಾವೆಲ್ಲರೂ ಒಂದು ಸೈಡ್ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಪುನರ್ವಿನ ವಿವೇಕ್ನು ನೋಡಿದ್ರಲ್ಲ, ಅವರೇ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಅವ್ರದೇ ಅಂತ ಮಾತುಕತೆ ಎಲ್ಲಾನು ಮಾತಾಡ್ತಾ ಇದ್ರು. ನೋಡಿ ಎಲ್ಲ ಫುಲ್ ನಗಾಡ್ತಿದ್ವಿ. ನಾವಿಲ್ಲಿ ಮಾತಾಡ್ತಾ ಇದ್ರೆ ಅವರೇ ಅವ್ರ ಭಾಷೆನಲ್ಲಿ ಅವ್ರದೇ ಆದಂತಹ ಡಿಸ್ಕಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅನ್ಕೊಂಡೆಲ್ಲ ನಗಾಡ್ತಾ ಇದ್ದು. ವಿವೇಕ್ ತಮ್ಮ ಇವನು ಹಿತೈಷ್ ಅಂತ. ಗೃಹ ಪ್ರವೇಶದಲ್ಲಂತೂ ಅವ್ರ ಮಮ್ಮಿ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ, ಪಪ್ಪನ ಹತ್ರನೂ ಹೋಗ್ತಾ ಇರ್ಲಿಲ್ಲ. ಇನ್ನು ಇಲ್ಲಿಗೆ ಕೆಫೆ ಕರ್ಕೊಂಡು ಬಂದ್ಮೇಲೆ ಅವ್ರ ಮಮ್ಮಿ ಹತ್ರ ಇರ್ತಾನೆ ಇರ್ಲಿಲ್ಲ. ಫುಲ್ ಓಡಾಡ್ಕೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇನ್ನು ಎಲ್ಲ ಫ್ರೆಂಡ್ಸ್ಗಳು ಸಹ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇನ್ನು ನಾನು ಕೃಷ್ಣ ಅವರು ನಗಾಡ್ತಿರೋ ಅಂಥ ಕ್ಲಿಪ್ಪಿಂಗ್ಸ್ ನೀವು ಆಲ್ರೆಡಿ ನೋಡಿದ್ದೀರಾ. ಅಲ್ಲೇನು ಮಾತಾಡ್ತಿದ್ವಿ ಅಂತ ಅಂದರೆ, ಕೃಷ್ಣ ಅವ್ರಿಗೆ ಹಾಗೆ ಕಾಲೆಳಿತಾ ಇದ್ದೆ. ಮನೇಲಿ ಹೆಂಡ್ತಿ ಊಟ ಮಾಡ್ತಾ ಇದ್ರೆ ನೀರು ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಕೇಳಾದ್ಮೇಲೆ ತಂದು ಕೊಡ್ತೀರಾ. ಇನ್ನು ಈ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಸಹ ನೀವೇ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲನೂ ತಂದು ಕೊಡ್ತಾ ಇದ್ದೀರಲ್ಲ ಅಂದ್ಕೊಂಡು ಸುಮ್ಮನೆ ಹಾಗೆ ರೇಗಿಸ್ಕೊಂಡು ಕಾಲೆಳಿತಾ ಇದ್ದೆ. ಫ್ರೆಂಡ್ಸ್ ಅಂದಮೇಲೆ ಮಾತುಕತೆ, ಹರಟೆ, ಕಾಫಿ, ಸ್ನ್ಯಾಕ್ಸು ಎಲ್ಲ ಇದ್ದಿದ್ದೆ. ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳ್ತೀವಲ್ವ, ಹಾಗೆ ಎಲ್ಲರೂ ಸಹ ಒಂದೊಳ್ಳೆ ಫೋಟೋ ತಗೊಂಡು ಇನ್ನು ಎಲ್ಲರಿಗೂ ಸಹ ಬಾಯ್ ಮಾಡಿ ಅವ್ರವ್ರ ಊರಿಗೆ ಅವರು ಸಹ ಹೊರಟ್ರು. ಓಕೆ, ಡನ್ ಮಾಡು. ಏರಿಯಾ ಇದು ಒಂಟಿ ಕೊಪ್ಪಳುಗಳು ಇದೆಲ್ಲ. ಇದು ರೋಡ್ ನೋಡ್ತೀವಲ್ಲ, ರೋಡ್ ಇದು ಹೊರಗಡೆ ಹೊರಗಡೆ ಆ ಥರ ಐತೆ ಇದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಕೃಷ್ಣವ್ರೆ? ಒಳ್ಳೆ ಹೋಟೆಲಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಿಷ್ಟು ದಿನ ಯಾವಾಗಲೂ ನಾನ್ ವೆಜ್ ಕರ್ಕೊಂಡು ಹೋಗ್ತಿದ್ರಿ, ಇವತ್ತೇನು ಸ್ಪೆಷಲ್ ವೆಜ್ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ? ಶ್ರಾವಣ ಅಲ್ವಾ, ವೆಜ್ ತಿನ್ನೋಣ ಅಂತ ಅಷ್ಟೇ. ಶ್ರಾವಣದಲ್ಲಿ ವೆಜ್ ತಿನ್ನೋಣ ಅಂತನಾ? ಶ್ರಾವಣದಲ್ಲಿ ವೆಜ್ ತಿಂದ್ರೆ ಒಳ್ಳೇದು. ಏನಮ್ಮ? ಏನು ಪುನಃ ವೆಜ್ ತಿನ್ಬೇಕು. ವೆಜ್ ಅಂದ್ರೆ ಏನು ಗೊತ್ತಪ್ಪನೋ, ನಿನ್ನ ಫೇವ್ರೇಟ್ನ ತಿನ್ಬಾರ್ದು ಅಂತ ಹೇಳ್ತಾ ಇರೋದು ಪಪ್ಪ. ಇವತ್ತು ನಿನ್ನ ಫೇವ್ರೇಟ್ ಕೊಡಿಸ್ತಾ ಇಲ್ಲ. ಕೃಷ್ಣ ಅವರು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋದ್ರು. ಇನ್ನು ಅವ್ರು ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ನಾನು ಪುನರ್ವಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಬರ್ತಿದ್ದಾಗೇ ದೇವಸ್ಥಾನ ಒಳಗಡೆ, ಸಾರಿ ಫ್ರೆಂಡ್ಸ್, ಮಿಸ್ ಆಗಿ ದೇವಸ್ಥಾನದೊಳಗಡೆ ಹೋಗ್ತಾ ಇರೋದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ನಾರಾಯಣನ ನಾಮ ಇತ್ತಲ್ಲ, ಸೊ ಹಾಗಾಗಿ ಮಿಸ್ ಆಗಿ ಬಂದಿದ್ದು. ಬಟ್ ಮಿಸ್ ಆಗಿ ಅನ್ನೋದಕ್ಕಿಂತ ಅಲ್ಲಿ ಇದ್ದಿದ್ದು ವೈಬೇ ಹಾಗೆ ಟೆಂಪಲ್ ವೈಬೇ ಕೊಡ್ತಾ ಇತ್ತು. ನೋಡ್ತಾ ಇದ್ದೀರಲ್ಲ, ನಾರಾಯಣನ ದಶಾವತಾರದ ಸ್ಮಾಲ್ ಮೂರ್ತಿ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಇಲ್ಲಂತೂ ಫುಲ್ ಟ್ರೆಡಿಷನಲ್ ಥೀಮಲ್ಲೇ ಇದ್ದಿದ್ದು. ತುಂಬ ಒಂಥರ ಪಾಸಿಟಿವ್ ವೈಬು
ಸಿಕ್ಕಾಪಟ್ಟೆ ಒಂಥರ ದೇವಸ್ಥಾನದಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋ ವಾತಾವರಣ ತುಂಬ ಚೆನ್ನಾಗಿತ್ತು. ಹಾಗೆ ಫ್ರೆಂಡ್ಸ್, ಈ ಹೋಟೆಲ್ಗೆ ಊಟಕ್ಕೆ ಬರಬೇಕು ಅಂತ ಅಂದರೆ ಒಂದು 10-15 ಮಿನಿಟ್ಸ್ ಆದ್ರೂ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರೌಡ್ ಇರುತ್ತೆ ಅಂತ. ಮಧ್ಯಾಹ್ನ ಟೈಮ್ ಅಂತೂ ತುಂಬಾ ಕ್ರೌಡ್ ಇರುತ್ತೆ. ನಾವು ಸಹ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಆಮೇಲೆ ಫುಡ್ಡಿಗೆ ಬಂದಿದ್ದು. ಮತ್ತು ಇಲ್ಲಿ ಒನ್ ಡೇ ಮಾಡಿದಂಥ ವೆರೈಟೀಸ್ನ ನೆಕ್ಸ್ಟ್ ಡೇನೂ ರಿಪೀಟ್ ಮಾಡೋದಿಲ್ಲ, ಪ್ರತಿದಿನವೂ ವೆರೈಟಿ ಫುಡ್ಗಳು ಚೇಂಜ್ ಆಗ್ತಾ ಹೋಗುತ್ತಂತೆ. ತುಂಬಾ ಚೆನ್ನಾಗಿತ್ತು. ಇಲ್ಲಂತೂ ನನಗೆ ಈ ಹುಚ್ಚಾಳು ಚಟ್ನಿ ತಿಂದು ತುಂಬ ದಿನಗಳೇ ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಬಾಳೆದೆಲೆ ಊಟದಲ್ಲಿ ಹುಚ್ಚಾಳು ಚಟ್ನಿ ಮತ್ತು ರಸಾಯನ ಇತ್ತು, ಬಾಳೆಹಣ್ಣಿನ ರಸಾಯನ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ, ಆಲೂ ಗೆಡ್ಡೆನಲ್ಲಿ ಒಂಥರ ಪಲ್ಯ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ವೆರೈಟಿ ಆಫ್ ಫುಡ್ಡು, ಮಜ್ಜಿಗೆ ಹುಳಿ, ದಾಲ್ ಪಪ್ಪು, ಆಮೇಲೆ ಮೊಸರನ್ನ ಇಲ್ಲಿ ಸ್ಪೆಷಲ್ ಅಂತೆ. ತುಂಬಾ ಚೆನ್ನಾಗಿತ್ತು. ನಾವು ಸಹ ಒಂದೊಳ್ಳೆ ಎಂಜಾಯ್ ಮಾಡ್ಕೊಂಡು ಫುಡ್ನ ಸವಿತಾ ಇದ್ದೆ. ಕೃಷ್ಣ ಅವರೇ, ಒಂದೊಳ್ಳೆ ಊಟನ ಕೊಡ್ಸಿದ್ರಿ. ತುಂಬಾ ಚೆನ್ನಾಗಿತ್ತು ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಟ್ರೆಡಿಷನಲ್ ಆಗಂದ್ರೆ ಒಂದು ಫಂಕ್ಷನ್ ಊಟ ಹೇಗಿರುತ್ತೋ ಹಾಗೆ ಪ್ರತಿಯೊಂದು ಐಟಮ್ ಜಾಸ್ತಿ ಟ್ರೆಡಿಷನಲ್ ಆಗಿ ಎಲ್ಲ ಈ ರೀತಿ ಕೊಡಲ್ಲ ಅನ್ಸುತ್ತೆ. ಮೈಸೂರಲ್ಲೇ ಈ ಜಾಗ ಬಿಟ್ರೆ ಬೇರೆ ಯಾವ ಜಾಗದಲ್ಲೂ ಇಷ್ಟು ರುಚಿಯಾಗಿ ಇಷ್ಟು ಟ್ರೆಡಿಷನಲ್ ಆಗಿ ಊಟ ಕೊಡಲ್ಲ. ತುಂಬಾ ಒಂದು ಒಳ್ಳೆ ಟ್ರೆಡಿಷನಲ್ ಆಗಿತ್ತು ಫುಡ್ ಮಾತ್ರ. ಹಾಗೆ ಅಯ್ಯಂಗರ್ ಹೋಟೆಲ್, ಅಯ್ಯಂಗರ್ ಹೋಟೆಲ್ ಅಂತ. ಹೌದು, ಅಯ್ಯಂಗರ್ಸ್ ಇಲ್ಲೇ ಒಂಟಿಕೊಪ್ಪಲು ದೇವಸ್ಥಾನ ನಿಯರೆಸ್ಟ್ನೇ ಇರೋದು. ಯಾರಾದರೂ ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ತುಂಬ ಒಂದೊಳ್ಳೆ ಟ್ರೆಡಿಷನಲ್ ವೈಬ್ ಇದೆ. ದೇವಸ್ಥಾನದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಊಟ. ಮತ್ತು ಊಟನೂ ಚೆನ್ನಾಗಿತ್ತು, ವಾತಾವರಣನೂ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಲ್ಲೇ ಕೊಟ್ಟರೆ ಆಲ್ಮೋಸ್ಟ್ ನಮ್ಮ ಕೊಲೀಗ್ಸ್ ಎಲ್ಲ ಬಂತು ಅಂದರೆ ಟೀ ಕಾಫಿಗೆಲ್ಲ ಇಲ್ಲೇ ಬಂದು ಕೂತ್ಬಿಡ್ತೀವಿ. ಟೀ ಕಾಫಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ಒಮ್ಮೆ ನೀವು ಯಾರಾದರೂ ಟೇಸ್ಟ್ ಮಾಡಿ. ಮತ್ತೆ ಹುಚ್ಚಳ ಚಟ್ನಿ ಎಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ಹುಚ್ಚಳ ಚಟ್ನಿ ಎಲ್ಲ ಟೇಸ್ಟ್ ಮಾಡ್ತಿದ್ದಿದ್ದು. ಇವತ್ತು ನಮ್ಮ ಊಟದೆಲೆಯಲ್ಲಿ ಹುಚ್ಚಳ ಚಟ್ನಿ, ಬೇರೆ ವೆರೈಟಿ ಚಟ್ನಿ ಪುಡಿಗಳು ಚೆನ್ನಾಗಿತ್ತು ಫುಡ್ಡು. ಏನು ಪುನಃ ನಿನ್ಗೆ ಇಷ್ಟ ಆಯ್ತಾ ಫುಡ್ಡು? ನನಗೆ ಚಕ್ಲಿಗಳು ಇಷ್ಟ ಆಯ್ತು. ಚಕ್ಲಿ ಎಲ್ಲ ಹಾಕಿದ್ರಲ್ಲಿ ಅಲ್ಲಿ ಮಮ್ಮಿ ಊಟದಲ್ಲಿ ಚಟ್ನಿ ಎಲ್ಲ ಇದು ಈಗ ಹಾಕಿದ್ದಲ್ಲ ಹಬ್ಬದ ಬಾಳೆದೆಲೆ ಊಟ, ಬಾಳೆ ಎಲೆ ಊಟ, ಪಲ್ಯಗಳು, ಸ್ವೀಟು ಎಲ್ಲ ಇತ್ತು. ಯಾರು ತಿಂದಿದ್ದು ಒಬ್ಬಟ್ಟನ್ನ 2 ಸಲ? ನಾನಂತೂ ಫುಡ್ ಲವರ್. ನಾನು ಊಟ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಏನೇ ಇದ್ರೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಇಂಥದ್ದೇ ಅನ್ನೋದೇನಿಲ್ಲ, ಏನು ಕೊಟ್ರೂ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಇವತ್ತು ಒಂದೊಳ್ಳೆ ಊಟ ಮಾಡಿದೆ, ತುಂಬ ಖುಷಿ ಆಯಿತು. ವಾಟ್ ನೆಕ್ಸ್ಟ್ ಯಜಮಾನ್ರೆ? ನೆಕ್ಸ್ಟ್ ಈಗ ಏನಿಲ್ಲ, ಸೀದಾ ಮನೆಗೆ ಹೋಗೋದಷ್ಟೇ. ನೆಕ್ಸ್ಟು ಮನೆ ಕಡೆ ಪಯಣ ಹೋಗೋಣ ಬನ್ನಿ. ಕೃಷ್ಣವರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅವ್ರು ಯಾವುದನ್ನ ಅಷ್ಟು ಇಷ್ಟಪಡೋದು ಇದನ್ನು ಮಾತ್ರ ಒತ್ತಿ ಹೇಳ್ತಾ ಇದ್ರು. ಫುಡ್ ಚೆನ್ನಾಗಿದೆ ಅಂದ್ಕೊಂಡು ಇನ್ನು ಕೊಡಿಸ್ಲೇಬೇಕು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಸೊ ಫೈನಲಿ ಟೇಸ್ಟ್ ಮಾಡಾಯಿತು. ಒಂಟಿಕೊಪ್ಪಲು ದೇವಸ್ಥಾನ, ಭಗವಂತ ನಾರಾಯಣ ಎಲ್ಲ ಒಳ್ಳೇದು ಮಾಡಪ್ಪ. ಈ ರೋಡ್ನ ಅಲ್ವಾ ಫುಲ್ ರೆಡಿ ಮಾಡಿಸ್ಬಿಟ್ಟಿದ್ದು, ಮೋದಿ ಬರ್ತಾರೆ ಅಂತ. ಎಲ್ಲಿ ಅದು? ಜಾಕ್ ಫ್ರೂಟ್ಸ್, ಮೈ ಲವ್ಲಿ, ಮೈ ಫೇವ್ರೆಟ್ ಜಾಕ್ ಫ್ರೂಟ್ಸ್. ಹೌದು.
ಹಾಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ದಾಳಿಂಬೆ ಹಣ್ಣು ಸಹ ಮಾರ್ತಾ ಇದ್ರು. ನಾನು ತಗೊಳ್ಳೋಣ ಅಂತ ಹೋದೆ. ಇನ್ನು ದಾಳಿಂಬೆ ಹಣ್ಣು 120 150ಗೆಲ್ಲ 1 kg ಸಿಗ್ತಾ ಇದೆ. ಫ್ರೆಂಡ್ಸ್, ಯಾರೂ ಸಹ ತಿನ್ನೋದನ್ನ ಮರಿಬೇಡಿ. ಇದನ್ನ ತಿನ್ನೋದ್ರಿಂದ ಪೊಮೊಗ್ರನೇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಇದು ನಮ್ಮ ಬಾಡಿಗೆ ತುಂಬಾನೇ ಬೆನಿಫಿಟ್ ಇದೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೆ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ದಾಳಿಂಬೆ ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ವಿಟಮಿನ್ಸು ಮತ್ತು ನ್ಯೂಟ್ರಿಯೆಂಟ್ಸು ನಮ್ಮ ಓವರ್ ಆಲ್ ಹೆಲ್ತ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಹಾಗೆ ಈ ಟಿಪ್ಸು ನಮ್ಮ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಪೀರಿಯಡ್ ಡಿಲೇ ಆಗ್ತಾ ಇದ್ರೆ, ಡೇಟು ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇಲ್ಲ ಅಂತ ಅಂದರೆ ದಾಳಿಂಬೆ ಹಣ್ಣು ಜ್ಯೂಸ್ನ ಕುಡಿಯೋದ್ರಿಂದ ಡೇಟು ಕರೆಕ್ಟಾಗಿ ಪೀರಿಯಡ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.